ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೋಡಿ, ನಾವಿವತ್ತು ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅತ್ತಿಗೆ ಅಂದರೆ ವೈನಿಗೆ ಬುತ್ತಿ ರೊಟ್ಟಿ ಕೊಡೋದಿದೆ. ಅದಕ್ಕೆ ಇವತ್ತು ಕರ್ಜಿಕಾಯಿ ಮಾಡ್ತಾ ಇದ್ದೀನಿ. ನಾನು ಕರ್ಜಿಕಾಯಿ ಮಾಡೋದಕ್ಕೆ 1 kg ಪುಟಾಣಿ, 1 kg ಸಕ್ಕರೆ ಮತ್ತು 10 ರಿಂದ 15 ಏಲಕ್ಕಿನ ತಗೊಂಡಿದ್ದೀನಿ. ಈಗ ಪುಟಾಣಿ ಮತ್ತು ಸಕ್ಕರೆನ ಮಿಕ್ಸಿಗೆ ಹಾಕೋಬೇಕು. ಈಗ ನಾನು ಪುಟಾಣಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ನಾವು ಕರ್ಜಿಕಾಯಿ ಮಾಡೋದಕ್ಕೆ ಇಲ್ಲಿ ಪುಟಾಣಿ ಮತ್ತು ಸಕ್ಕರೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಇದರಲ್ಲಿ ಕೊಬ್ಬರಿ ತುರಿ ಹಾಕಿದ್ದೀನಿ. ಈಗ ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ಕಲಿಸೋದಕ್ಕೆ ಇಲ್ಲಿ ಮೈದಾ ಹಿಟ್ಟು, ಉಪ್ಪು ಮತ್ತು ಎಣ್ಣೆ, ಸ್ವಲ್ಪ ನೀರು ತಗೊಂಡಿದ್ದೀನಿ. ಈಗ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಈಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್, ಈಗ ಹಿಟ್ಟನ್ನ ಈ ಥರ ಕಲಿಸ್ಕೊಂಡಿದ್ದೀನಿ. ಇಷ್ಟು ಮೆತ್ತಗೆ ಇರಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಈ ಥರ ಎಣ್ಣೆ ಸವರ್ಬಿಟ್ಟು ಮುಚ್ಚಿಡಿ. ಈಗ ನಾವು ಕರ್ಜಿಕಾಯಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ಕರ್ಜಿಕಾಯಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಹಿಟ್ಟನ್ನ ಈ ತರ ಸಣ್ಣ ಸಣ್ಣ ಉಂಡೆನ ಮಾಡಿಟ್ಕೋಬೇಕು. ಆಮೇಲೆ ಇದನ್ನ ಈಗ ಹಿಟ್ಟಿನಲ್ಲಿ ಈಗ ಈ ತರ ಎಲೆನ ಮಾಡ್ಕೋಬೇಕು. ಪೂರಿ ತರ ಚಿಕ್ಕ ಚಿಕ್ಕ ಎಲೆನ ಮಾಡ್ಕೊಂಡು ಎಲೆನ ತುಂಬಾ ತೆಳುವಾಗಿ ಮಾಡ್ಕೋಬಾರ್ದು, ತುಂಬಾ ದಪ್ಪವಾಗಿ ಮಾಡ್ಕೋಬಾರ್ದು. ಅಷ್ಟೇ ಮೀಡಿಯಂ ಸೈಜಲ್ಲಿ ಇರಬೇಕು. ನೋಡಿ ಫ್ರೆಂಡ್ಸ್, ಈ ತರ ಎಲೆನ ಮಾಡಿ ಆ ತರ ಎಲೆನ ಮಾಡಿ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಟಾಣಿ ಮತ್ತೆ ಸಕ್ಕರೆ ಮಿಕ್ಸ್ ಮಾಡಿದ್ದು ಅದನ್ನ ಹಾಕಬೇಕು. ಹಾಕಿ ಈ ತರ ಸುತ್ತ ರೌಂಡ್ ಆಗಿ ಹಾಲು ಅಥವಾ ನೀರನ್ನ ಹಚ್ಚಬೇಕು. ಯಾಕಂದ್ರೆ ಅದು ಎಲೆ ಒಂದಕ್ಕೊಂದು ಅಂಟ್ಕೋಬೇಕು. ಅದಕ್ಕೆ ಅದು ಅಂಟಿಸಿದ್ಮೇಲೆ ಈ ತರ ಅದನ್ನ ರೌಂಡ್ ಆಗಿ ಕರ್ಜಿಕಾಯಿ ಶೇಪಲ್ಲಿ ಕಟ್ ಮಾಡಬೇಕು. ನಿಮ್ಮ ಹತ್ರ ಕರ್ಜಿಕಾಯಿನ ರೆಡಿ ಮಾಡಿ ಬಟ್ಟೆ ಅಥವಾ ಪೇಪರ್ ಹಾಕಿ ಪೇಪರ್ ಮೇಲೆ ಈ ತರ ಆರೋದಕ್ಕೆ ಇಡಬೇಕು. ನೋಡಿ ಫ್ರೆಂಡ್ಸ್, ನಾವೀಗ ಕರ್ಜಿಕಾಯಿ ಮಾಡೀವಿ. ಈಗ ಇದನ್ನು ಎಣ್ಣೆಲಿ ಹಾಕಿ ಕರಿಬೇಕು. ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಈಗ ಬಿಸಿಯಾಗಿದೆ. ಈಗ ಒಂದೊಂದಾಗಿ ಕರ್ಜಿಕಾಯಿನ ಎಣ್ಣೆಲಿ ಬಿಡ್ತೀನಿ. ಈಗ ಇದು ಒಂದು ಸೈಡ್ ಕರೆದಿದೆ, ಮತ್ತೊಂದು ಸೈಡ್ ಹೊಳಸಿ ಹಾಕ್ಲಿಕತ್ತೀನಿ. ಫ್ರೆಂಡ್ಸ್, ಇದು ಪೂರ್ತಿ ಕೆಂಪು ಬಣ್ಣ ಬರೋ ತನ ಕರಿಬೇಕು. ಈಗ ಇದು ಆಗಿದೆ ಫ್ರೆಂಡ್ಸ್. ನೋಡಿ, ಬಣ್ಣ ಸರಿಯಾಗಿದೆ. ಈಗ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡೀವಿ.
ನೋಡಿ ಫ್ರೆಂಡ್ಸ್, ನಮ್ಮ ರಾಕಿ ಕರ್ಚಿಕಾಯಿ ತಿಂತಾ ಇದೆ. ಈಗ ಕರ್ಚಿಕಾಯಿ ಮಾಡೋದಾಗಿದೆ ಫ್ರೆಂಡ್ಸ್. ಮತ್ತೆ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ನೋಡಿ ಫ್ರೆಂಡ್ಸ್, ಕರ್ಚಿಕಾಯಿ ಮಾಡೋದಾಗಿದೆ. ಕರ್ಚಿಕಾಯಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನೋ ನಂಬರ್ ಬೀಳ್ತದಪ್ಪ, ಯಾಕೇನದು?